ಆದ್ರೆ ಮಕ್ಕಳಿಗೆ ಅವ್ರ ಅಪ್ಪನೇ ಅಲ್ವಾ, ಆ ಪ್ರೀತಿ ಅವ್ರಿಗೂ ಇದೆ, ಮಕ್ಳಿಗೂ ಇದೆ. ನಾನ್ ಮಕ್ಕಳನ್ನ ಅವ್ರನ್ನ ನೋಡೋದಕ್ಕೆ ಕಳಿಸ್ಬೋದಲ್ವಾ? ನಾನ್ ತಪ್ಪು ಮಾಡ್ತಿದ್ದೀನಾ? ಹ್ಯಾಪಿ ಬರ್ತ್ಡೇ ಅಕ್ಕ. ಥ್ಯಾಂಕ್ ಯು. ಹೌದು, ತನ್ವಿಯಲ್ಲಿ ಅವ್ರಿಗಿಂತ ಮುಂಚೆ ನಾನೇ ತಾನೇ ವಿಶ್ ಮಾಡಿದ್ದು. ಇಲ್ಲ ನಾನೇ ಫಸ್ಟ್ ವಿಶ್ ಮಾಡಿದ್ದು. ಏ ಕಳ್ಳ, ಸುಳ್ಳು ಹೇಳ್ಬೇಡ. ಇಲ್ಲ ನಾನೇ ವಿಶ್ ಮಾಡಿದ್ದು, ಬೇಕಿದ್ರೆ ಕೇಳಿ. ಹೌದಮ್ಮ ಪೂಜಾ, ಅವನೇ ವಿಶ್ ಮಾಡಿದ್ದು. ಅಕ್ಕ, ಬರ್ತ್ಡೇ ಅಂತ ರೆಡಿ ಆಗಿದ್ಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ಒಳ್ಳೆ ಮದ್ವೆ ಹೆಣ್ ತರ ಇದ್ಯಾ. ಅಕ್ಕ, ಒಂದ್ ಕೆಲ್ಸ ಮಾಡು, ಈಗ್ಲೇ ತನ್ವಿಗೆ ಹೇಳು ಸೆಲೆಬ್ರೇಷನ್ ಶುರು ಮಾಡಕ್ಕೆ. ನಾವ್ ಇಲ್ಲಿಂದಾನೆ ಕುತ್ಕೊಂಡು ನೋಡ್ತೀವಿ. ಓಕೆ, ಎಲ್ಲ ರೆಡಿ. ಹ್ಯಾಪಿ ಬರ್ತ್ಡೇ ಸೂಪರ್ ವುಮೆನ್ ಅಮ್ಮ. ಗುಡ್ ಗುಡ್. ಹಾಡು ಸ್ಟಾರ್ಟು. ಹಾ, ಕನ್ನಡ. ಶುಭ ಜನ್ಮದಿನ ನಿನಗೆ, ಶುಭ ಜನ್ಮದಿನ ನಿನಗೆ. ಮಗಳೇ, ಒಳ್ಳೆ ದೇವತೆ ತರ ಕಾಣಿಸ್ತಾ ಇದೆಯಮ್ಮ. ಅಮ್ಮ, ಇವಾಗ ಕೇಕ್ ಕಟ್ ಮಾಡು. ಕೇಕ್ ಕಟ್ ಮಾಡಿ ಈ ಮನೆಯ ಹಿರಿಯ ವ್ಯಕ್ತಿ ನನಗ್ ತಿನ್ಸು. ಆಯ್ತಪ್ಪ, ಆಯ್ತು. ನಾ ತಿನ್ನಿಸ್ಬೇಕು, ನಿಂದು ಬೋಡೆ. ಅದು ಈ ತರ ಅವಳು ಬರ್ಡೇಗೆ ಕೇಕ್ ಎಲ್ಲ ಹಿಂಗೆ ಸೆಲೆಬ್ರೇಷನ್ ಇವೆಲ್ಲ ಯಾವತ್ತೂ ನಾವು ಮಾಡೇ ಇಲ್ಲ. ಇದೇ ಮೊದಲನೇ ಸಲ ಮಾಡ್ತಿರೋದು. ಏನ್ ಗೊತ್ತಾ, ಯಾರ್ದು ಬರ್ಡೇ ಆಗ್ಲಿ ಸಿಹಿ ತಿಂಡಿ ಮಾಡ್ತಾಳೆ, ಹೊಸ ಬಟ್ಟೆ ತರ್ತಾಳೆ, ಎಲ್ಲ ಮಾಡ್ತಾಳೆ. ಆದ್ರೆ ಅವಳು ಬರ್ಡೇ ಬಂದಾಗ ನಡಿ ಏನಾದ್ರು ಮಾಡೋಣ ಅಂದ್ರೆ ಬೇಡ 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 ಬೇಡ, ಏನಾದ್ರೂ ಮಾಡಿಸ್ಕೊಳಲ್ಲ, ಬೇಡ ಅಂದ್ಬಿಟ್ಟು ಬಾಕಿ ದಿನದ ತರಾನೇ ತಳ್ಬಿಡ್ತಾಳೆ. ಆಮೇಲೆ ಭಾಗ್ಯ, ಅಲ್ಲ ನೀನು ಫ್ರೆಂಡ್ ಕೇಕೆ ತಿನ್ನಿಸ್ಲಿಲ್ಲ? ಫ್ರೆಂಡು ಬಾ ಬಾ ಅಂತೀನಿ, ಬಾ.
ನಿಮ್ಮಿಂದ ಸಹಾಯ ಬೇಕಲ್ಲ. ನನ್ನಿಂದ ಸಹಾಯನ? ಏನ್ ಮಾಡೋದು? ಆದಿ ನಿನ್ ಮಾತು ಕೇಳ್ತಾನೆ, ಹೇಗಾದ್ರೂ ಮಾಡಿ ಅವನ್ನ ಮದುವೆಗೆ ನಿನ್ನಿಂದ ಈ ಕೆಲಸ ಸಾಧ್ಯ. ಅವನು ನಿನ್ನ ಮಾತು ಕೇಳ್ತಾನೆ. ಆದಿ ಮದುವೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಮ್ಮನ ಸ್ಥಾನದಲ್ಲಿ ನಿಂತು ನಿನ್ನ ಕೇಳ್ತಾ ಇದ್ದೀನಿ, ನೀನ್ ಯಾಕೆ ಭಾಗ್ಯನ ಮದುವೆ ಆಗ್ಬಾರ್ದು? ನೀನ್ ಯಾಕೆ ಅವಳಿಗೊಂದು ಹೊಸ ಬಾಳ್ ಕೊಡ್ಬಾರ್ದು? ನನ್ನ ಉದ್ದೇಶ ಒಂದೇ, ನೀನು ಮತ್ತೆ ಭಾಗ್ಯ ಮದುವೆ ಆಗ್ಬೇಕು ಅಷ್ಟೇ. ಅದು ನಿಮ್ ಯೋಚನೆ ಅಂದ್ರೆ ನಿಮ್ ಫ್ಯೂಚರ್ ಬಗ್ಗೆ. ಅದು ನಾ ಹೇಳಿದ್ನಲ್ಲ, ನಾನ್ ನಿಮ್ ಹತ್ರ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ನಾನು ನಿಮ್ ಹತ್ರ ಏನೋ ಹೇಳ್ಬೇಕು ಅಂತಿದ್ದೀನಿ. ಭಾಗ್ಯ, ಪದೇ ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಮ್ಮ ಮನೆಗೆ ಅಂದವಾದ ರೇಷ್ಮೆ ಸೀರೆ ಹುಟ್ಟು ಲಕ್ಷಣವಾದ ಸೊಸೆ ಬರೋ ತರ ಮಾಡೋದು ನಿನ್ ಕೈಲಿದೆಯಮ್ಮ. ಆದಿಯವ್ರೆ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನಿಮ್ಗೆಲ್ಲ ಗೊತ್ತಾಗುತ್ತೆ, ಬನ್ನಿ. ನೀವು ನನಗೆ ಇಷ್ಟೆಲ್ಲ ಸಮಯನ ಕೊಟ್ಟು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ನಿಜವಾಗ್ಲೂ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭಾಗ್ಯ, ಇದು ನಿಮ್ ಬರ್ತಡೆಗೆ ಅಂತ ಮಾತ್ರ ಮಾಡಿದ್ದಲ್ಲ, ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಿಮ್ಮ ಜೊತೆ ಪ್ರತಿ ಕ್ಷಣ ಜೊತೆಯಾಗಿ ಹೆಜ್ಜೆ ಹಾಕೋದಕ್ಕೆ ನಿಮ್ದು ಅನ್ನೋ ಒಂದು ಸ್ವಂತ ಜೀವ ಬೇಕು. ನೀವ್ ಬಿದ್ದಾಗ ಎತ್ತೋಕೆ, ನಿಮ್ ಮನ್ಸಿಗೆ ತುಂಬಾ ಬೇಜಾರಾದಾಗ ಹಾಗೆ ಹಾಯಾಗಿ ಹೊರಗೋದಕ್ಕೆ ಒಂದ್ ಹೆಗಲ್ ಬೇಕು, ನೆಮ್ಮದಿ ಸಿಗಕ್ಕೆ ಒಂದ್ ಮಡಲ್ ಬೇಕು. ಪಪ್ಪಂಗೆ ಏನಾಯ್ತು? ಯಾಕೆ ಹೀಗೆಲ್ಲ ಮಾಡಿದ್ರು? ಆರಾಮಾಗಿದ್ದಾರೆ ತಾನೆ? ಏನು ತೊಂದರೆ ಇಲ್ಲ ಅಲ್ವಾ? ಛೆ, ಒಂದು ಗೊತ್ತಾಗ್ತಾ ಇಲ್ಲ. ನಾನು ಹೋಗ್ಬೇಕಿತ್ತು ಅನ್ಸುತ್ತೆ, ಹೋಗಕ್ಕೂ ಆಗ್ತಾ ಇಲ್ಲ. ಅವ್ರು ಹೇಗಿದ್ದಾರೆ ಅಂತ ಯಾರ ಹತ್ರ ಕೇಳಿ? ಶ್ರೇಷ್ಠ ಆಂಟಿಗೆ ಫೋನ್ ಮಾಡ್ತೀನಿ. ಅಯ್ಯೋ ಬೇಡ ಬೇಡ, ಅಮ್ಮ ಬೇರೆ ಇಲ್ಲೇ ಇದ್ದಾಳೆ. ನಾನು ಫೋನ್ ಮಾಡಿದ್ ಗೊತ್ತಾದ್ರೆ ಬೇಜಾರಾಗ್ತಾಳೆ. ಬಟ್ ಹೇಗಾದ್ರೂ ತಿಳ್ಕೋಬೇಕು, ಹೇಗೆ ಅಂತ ಗೊತ್ತಾಗ್ತಿಲ್ಲ. ನೋಡಿ, ಈಗ ನಾವು ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನಾವು ತಾಂಡವ್ ನೋಡಕ್ ಹೋಗೋದೇ ಸರಿ. ಸುನಂದ, ನಾನ್ ಹೇಳ್ತಿರೋದು ನಿಮ್ಗೆ ಅರ್ಥ ಆಗತ್ತೋ ಇಲ್ವೋ? ನೋಡಿ, ಇದೆಲ್ಲ ಅವನು ಮಾಡ್ತಿರೋದು ನಾಟಕ. ನಾನು ಮಾತ್ರ ಅವನನ್ನ ನಂಬಲ್ಲ, ನೀವು ಅವನನ್ನ ನಂಬಬೇಡಿ. ನಾವ್ಯಾರು ಅಲ್ಲಿ ಹೋಗೋದು ಬೇಡ. ಕುಸುಮ, ಇವತ್ತು ಯಾಕೆ ಇಷ್ಟೊಂದು ಹಠ ಇಡ್ತಾ ಇದೀಯಾ? ನನ್ಗೇನೋ ಸುನಂದ ಅವ್ರು ಹೇಳೋ ಸರಿ ಅಂತ ಅನಿಸ್ತಾ ಇದೆ. ಕುಸುಮ, ಹೇಳೋದ್ ಕೇಳು. ನಾವೇನೋ ಸುಮ್ಮನೆ ಇರ್ಬೋದು, ಆದ್ರೆ ತನ್ಮೆಗೆ ಪಾಪನ್ ನೋಡ್ಬೇಕು ಅಂತ ಅನ್ಸಲ್ವಾ? ಅಲ್ಲ, ನೀನ್ ಯಾಕೆ ಇಷ್ಟೊಂದು ಹಠ ಹಿಡಿತಿದ್ಯಾ? ಯಾಕೆಂದ್ರೆ ಅದೆಲ್ಲ ಸುಳ್ಳು. ಅದಕ್ಕೆ ಇಲ್ಲೋಡಿ, ಅವನ ಅಮ್ಮ ನಾನು. ಅವನ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವನ್ ಮೋಸ ಮಾಡಿದ್ ನಿಜ, ನಾನು ಇಲ್ಲ ಅಂತ ಇಲ್ಲ. ಮಾನವೀಯತೆ ಇಲ್ದಿರೋ ತರ ವರ್ತನೆ ಮಾಡ್ದ. ಇವಾಗ ನಾವು ಅವನ ತರ ನಡ್ಕೊಂಡ್ರೆ ನಮ್ಗೂ ಅವನಿಗೆ ವ್ಯತ್ಯಾಸ ಏನಿದೆ? ನಮಗೂ ಮಾನವೀಯತೆ ಇಲ್ಲ ಅಂತ ಅನ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಮಾತ್ರ ಈ ಮಾತಿಗೆ ಒಪ್ಪಲ್ಲ. ಇದ್ರ ಬಗ್ಗೆ ವಾದ ಬೇಡ. ದೀಪ್ತಿಯಮ್ಮ, ನಿಮ್ಮ ಹತ್ರ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನಿಮಗೆ ಭಾಗ್ಯನೇ ಸರಿ. ಅವಳನ್ನೇ ಕರ್ಕೊಂಡ್ ಬರ್ತೀನಿ.
ತಾಂಡವ ಅವ್ರ ವಿಷಯದಲ್ಲಿ ಮಕ್ಕಳನ್ನ ಕಟ್ ಹಾಕ್ತಾ ಇದ್ದೀನ? ಮಕ್ಕಳನ್ನ ಅವರಿಂದ ದೂರ ಮಾಡಿ ಮಕ್ಕಳ ಮನ್ಸಿಗೆ ಬೇಜಾರು ಮಾಡ್ತಿದ್ದೀನ? ನನಗೆ ತಾಂಡವ ಅವರು ಡಿವೋರ್ಸ್ ಕೊಟ್ಟಿರ್ಬೋದು, ಆದ್ರೆ ಮಕ್ಕಳಿಗೆ ಅವ್ರ ಅಪ್ಪನೇ ಅಲ್ವಾ? ಆ ಪ್ರೀತಿ ಅವ್ರಿಗೂ ಇದೆ, ಮಕ್ಳಿಗೂ ಇದೆ. ನಾನ್ ಮಕ್ಕಳನ್ನ ಅವ್ರನ್ನ ನೋಡೋದಕ್ಕೆ ಕಳಿಸ್ಬೋದಲ್ವಾ? ನಾನ್ ತಪ್ಪು ಮಾಡ್ತಿದ್ದೀನ? ನಾನು ಹೀಗೆ ನಿದ್ದೆಗಿಟ್ರೆ ಏನು ಪ್ರಯೋಜನ ಇಲ್ಲ. ನಾನೇ ಧೈರ್ಯ ಮಾಡ್ತೀನಿ, ಅಮ್ಮನ ಹತ್ರ ಕೇಳ್ತೀನಿ, ಅವ್ಳು ಬೈದ್ರೂ ತೊಂದರೆ ಇಲ್ಲ. ಇವಾಗ್ಲೇ ಮಕ್ಳ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ. ಭಾಗ್ಯ 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 ಮೀನಾಕ್ಷಿ, ಯಾಕೆ ಒದ್ದಾಡ್ತಾ ಇದೆಯಾ? ಸ್ವಲ್ಪ ಸಮಾಧಾನ ಮಾಡ್ಕೊ. ಇಲ್ಲ ಅಣ್ಣ, ಆದಿ ಮನೆಗ್ ಬಂದು ನಾನ್ ಮದ್ವೆಗೆ ಒಪ್ಕೊಂಡಿದ್ದೀನಿ ಅನ್ನೋವರೆಗೂ ನನಗ್ ಸಮಾಧಾನ ಇಲ್ಲ. ಅನುಮಾನನೇ ಬೇಡ. ಖಂಡಿತ ಇವತ್ತು ಆದಿ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಕೊಡ್ತಾನೆ. ಇಲ್ಲ ಅಣ್ಣ, ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಭಾಗ್ಯ ಖಂಡಿತವಾಗ್ಲೂ ಕೆಲಸ ಮಾಡ್ತಾಳ. ಭಾಗ್ಯನಿಗೂ ನಮ್ಮ ಆದಿ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆ. 100% ಭಾಗ್ಯ ಆದಿ ಹತ್ರ ಮಾತಾಡ್ತಾನೆ. ಮಾತಾಡು ಅಂತ ನಾನೇ ಒಪ್ಸಿದ್ದೀನಿ. ಅಣ್ಣ, ನಿಮ್ಮ ಮಾತನ್ನ ಭಾಗ್ಯ ಒಪ್ಪಿರ್ಬೋದು, ಆದ್ರೆ ಭಾಗ್ಯ ಮಾತನ್ನ ಆದಿ ಒಪ್ತಾನ ಅಂತ